ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಮಧ್ಯಯುಗೀನ ಕಾಲ ಹಲವು ಬಗೆಯ ಪ್ರಯೋಗಶೀಲ ಹಾಗೂ ಸಾಮಾಜಿಕ ಬದಲಾವಣೆಗಳನ್ನು ಕಂಡ ಕಾಲ. ವೈದಿಕ ಮೌಲ್ಯಗಳ ಸ್ಥಾಪಿತ ಹಿತಾಸಕ್ತಿಗೆ ಹಲವು ಬಗೆಯ ಪರ್ಯಾಯಗಳು ಅವತರಿಸಿದ ಸಂಕ್ರಮಣ ಕಾಲ. ಧರ್ಮ, ದೇವರು, ಭಕ್ತಿ ಮೊದಲಾದ ಪರಿಕಲ್ಪನೆಗಳು ರಾಜಪ್ರಭುತ್ವದಿಂದ ಹೊರಬಂದು ಜನಸಾಮಾನ್ಯ ನಡೆದ ಕಾಲ ಮಧ್ಯಯುಗೀನ ಕಾಲ. ಅಸಮಾನತೆ, ಅಸಮಾನ ಸಂಬಂಧಗಳ ವಿರುದ್ಧ ಬಹುಧ್ವನಿಗಳು ಮೊಳಗಿದ ಕಾಲ. ನಡು ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ವಚನ ಮತ್ತು ಕೀರ್ತನ ಪ್ರಕಾರಗಳಿಗೆ ವಿಶೇಷ ಸ್ಥಾನವಿದೆ. ಇವೆರಡೂ ಜನರ ಮಧ್ಯದಲ್ಲಿ, ಜನರ ಸಮ್ಮುಖದಲ್ಲಿ ರೂಪುಗೊಂಡ ಎರಡು ಸಾಹಿತ್ಯ ಪ್ರಭೇದಗಳು. ಇವೆರಡರ ಆಶಯ ಸಾಮಾನ್ಯನ ಬದುಕನ್ನು ಹಸನಗೊಳಿಸುವುದೇ ಆಗಿತ್ತು. ಒಂದರ ನೇತೃತ್ವವನ್ನು ಶರಣರು ವಹಿಸಿಕೊಂಡರೆ ಮೊಗದೊಂದರ ನೇತೃತ್ವವನ್ನು ಹರಿದಾಸರು ವಹಿಸಿಕೊಂಡರು. ಶರಣರಿಂದ ರಚಿತಗೊಂಡ ಭಿನ್ನ ಸಾಹಿತ್ಯಧಾರೆ ವಚನಗಳೆಂದು ಕರೆಸಿಕೊಂಡರೆ, ಹರಿದಾಸರಿಂದ ರಚಿತವಾದ ದಾಸರ ಪದಗಳು ಕೀರ್ತನೆಗಳೆಂದು ಕರೆಸಿಕೊಂಡವು. ಭಗವಂತನನ್ನು ಸ್ತುತಿಸುವ ಭಕ್ತಿ ಪ್ರಧಾನ ದಾಸರ ಪದಗಳನ್ನು ಕೀರ್ತನೆಗಳೆಂದು ವ್ಯಾಖ್ಯಾನಿಸಬಹುದಾದರೂ, ಸಂಗೀತ ಸೇರಿದಂತೆ ಗಾಯನ ಮುಖೇನ ಭಗವಂತನನ್ನು ಸಂಪರ್ಕಿಸುವ ಸೇತುಬಂಧ ಹಾಡುಗಬ್ಬಗಳೆನ್ನಬಹುದು. ಪ್ರತಿ ಕಾವ್ಯಕ್ಕೂ ಪ್ರತಿ ಪದ್ಯಕ್ಕೂ ತನ್ನದೇ ಆದ ನಿರೂಪಣಾ ಶೈಲಿ ಇದೆ. ಈ ನಿರೂಪಣಾ ಕ್ರಮ ಕಾವ್ಯ ಮೀಮಾಂಸೆಯ ಸಂದರ್ಭದಲ್ಲಿ ಗಣನೀಯ ಪಾತ್ರವನ್ನು ವಹಿಸುತ್ತದೆ. ಕಾವ್ಯದೊಳಗಣ ಭಾವಾರ್ಥ ಕೆಲಮಟ್ಟಿಗೆ ನಿರೂಪಣಾ ಮಾರ್ಗವನ್ನು ಅನುಸರಿಸುತ್ತದೆ. ಕನಕದಾಸರ ಕೀರ್ತನೆಗಳ ನಿರೂಪಣಾ ಶೈಲಿಯನ್ನು ಅವಲೋಕಿಸಿದಾಗ 4 ಬಗೆಯ ವಿಧಾನಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. 1. ಸ್ವಗತ, ಮನಸ್ಸು ಮತ್ತು ಅಂತರಾತ್ಮವನ್ನು ಸ್ವತಃ ಕೇಳಿಕೊಳ್ಳುವ ಕೀರ್ತನೆಗಳು. 2. ಆರಾಧ್ಯ ದೈವ, ಕಾಗಿ ನೆಲೆಯಾದ ಕೇಶವನ ಉದ್ದೇಶಿಸಿರುವ ಕೀರ್ತನೆಗಳು. 3. ಸಮಕಾಲೀನ ದಾಸರನ್ನು, ಭಕ್ತರನ್ನು, ದಾರ್ಶನಿಕರನ್ನು ಸಂಬೋಧಿಸಿದ ಕೀರ್ತನೆಗಳು. 4. ಘೋಷಣಾರೂಪ, ಎಲ್ಲರಿಗೂ ಎಲ್ಲ ರೂಪದಲ್ಲೂ ಅಂತರಂಗ ಬಹಿರಂಗ ಒಳಗೊಂಡಂತೆ ರಚಿಸಿದ ಕೀರ್ತನೆಗಳು. ಈ ಎಲ್ಲವುಗಳ ಸಮ್ಮಿಳಿತಗಳಿಂದಾಗಿ ಕನಕದಾಸರ ಕೀರ್ತನೆಗಳಲ್ಲಿ ಸೊಗಡು, ಸೊಬಗು, ಆಶಯ, ಆರ್ಥನಾದಗಳನ್ನು ಕಾಣಬಹುದು. ಕನಕದಾಸರ ಕೀರ್ತನೆಗಳ ವೈವಿಧ್ಯಮಯ. ಅವರ ಕೀರ್ತನೆಗಳನ್ನು ದೇವತಾ ಸ್ತುತಿ, ಕೃಷ್ಣಲೀಲೆ, ಸಮಾಜ ವಿಡಂಬನೆ, ಅನುಭಾವ, ಜೀವನ ಚಿತ್ರಣ ಹೀಗೆ ವಿಂಗಡಿಸಬಹುದಾಗಿದೆ. ಕನಕದಾಸರ ಕೀರ್ತನೆಗಳಲ್ಲಿ ಭಕ್ತಿಯ ವಿಶ್ವರೂಪ ದರ್ಶನವಿದೆ, ಭಕ್ತಿಯ ಮೂಲವಿದೆ, ದ್ವೈತ ತತ್ವಗಳ ಹೂರಣವಿದೆ. ದಿನನಿತ್ಯದ ಬದುಕಿನಲ್ಲಿ ಉಪಯೋಗಿಸುವ ಆಹಾರ ವಸ್ತುಗಳೂ ಕನಕದಾಸರ ಕೀರ್ತನಾ ವಸ್ತುಗಳಾಗಿವೆ. ಈ ಸಹಜ ಪ್ರತಿಭೆ ಕನಕದಾಸರಲ್ಲಿ ಹುಟ್ಟಿನಿಂದಲೇ ಬಂದುದಾಗಿದೆ. ಇದೇ ಮುಂದೆ ದಾಸ ಸಾಹಿತ್ಯಕ್ಕೆ ಮುಡಿಯಾಯಿತು, ಅನನ್ಯವೂ ವೈವಿಧ್ಯಮಯವೂ ಆಯಿತು. ಕನಕದಾಸರ ಕೀರ್ತನೆಗಳಲ್ಲಿ ಭಕ್ತಿಯ ಜೊತೆ ಸಾಮಾಜಿಕ, ಆಧ್ಯಾತ್ಮಿಕ, ತಾತ್ವಿಕ, ನೈತಿಕ ಚಿಂತನೆಗಳು ಹಾಸುಹೊಕ್ಕಾಗಿವೆ. ಕನಕದಾಸರ ಕೀರ್ತನೆಗಳಲ್ಲಿ ಹರಿಸರ್ವೋತ್ತಮತೆ, ವಾಯುಜೀವೋತ್ತಮತೆಯ ಪ್ರತಿಪಾದನೆ, ಹನುಮ, ಭೀಮ, ಮಧ್ವರ ಸ್ತೋತ್ರಗಳಿವೆ. ಹರಿ ಬೇರೆಯಲ್ಲ, ಹರ ಬೇರೆಯಲ್ಲ, ಅವರೊಂದೇ ಎಂಬ ಹರಿಹರ ಪ್ರತಿಪಾದನೆ ಇದೆ. ದಾಸನಾಗಬೇಕು ಸದಾಶಿವ ದಾಸನಾಗಬೇಕು, ಹಾರು ಬಲ್ಲರು ಹರಿಹರಾದಿಗಳ ಮಹಿಮೆಯನು ಎಂಬ ಉಕ್ತಿಗಳಲ್ಲಿ ಅವರ ಉದಾರ ಭಾಗವತ ಮನೋಧರ್ಮದ ನಿಲುವುಗಳನ್ನು ಕಾಣಬಹುದು. ಕನಕದಾಸರು ಮೂಲತಃ ಒಬ್ಬ ಕವಿ. ಅವರ ಕವಿತೆಯೊಳಗಣ ಪ್ರಜ್ಞೆಯಿಂದಾಗಿ ಒಬ್ಬ ಅನುಭಾವಿ ಸಂತನಾಗಿ ಕಾಣುತ್ತಾರೆ. ಕೀರ್ತನಾ ಪ್ರಕಾರ ದಾಸ ಸಾಹಿತ್ಯದ ಪ್ರಮುಖ ಕೊಡುಗೆ. ಕನಕದಾಸರ ಕೀರ್ತನೆಗಳಲ್ಲಿ ಅಂತರಂಗದ ಮೂಲ, ಆಳ, ಭಕ್ತಿಯ ಪರಾಕಾಷ್ಠೆ, ಜಾನಪದ ಸೊಗಡು ಹಾಸುಹೊಕ್ಕಾಗಿವೆ. ಈ ಕಾರಣದಿಂದಲೇ ಕನಕದಾಸರ ಕೀರ್ತನೆಗಳಲ್ಲಿ ಸತ್ವ,
ತತ್ವ ವೈಚಾರಿಕ ಚಿಂತನೆಗಳು ಮೈದುಂಬಿ ಕಾವ್ಯದ ಗುಣಮಟ್ಟವನ್ನು ಹೆಚ್ಚಿಸಿವೆ. ಉದಾಹರಣೆಯಾಗಿ ನೋಡುವುದಾದರೆ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಇತ್ಯಾದಿ. ಕನಕದಾಸರ ಸಾಮಾಜಿಕ ಕೀರ್ತನೆಗಳಲ್ಲಿ ಮೌಢ್ಯ, ಕಂದಾಚಾರ, ವರ್ಣ ವರ್ಗ ವ್ಯವಸ್ಥೆಯ ವಿರುದ್ಧದ ಬಂಡಾಯದ ದನಿಯನ್ನು ಗುರುತಿಸಬಹುದು. ಕನಕದಾಸರ ಕೀರ್ತನೆಗಳ ಹಂದರವನ್ನು ನೋಡಿದಾಗ ಸ್ವತಂತ್ರ ಮನೋವೃತ್ತಿಯ ನೇರ ನಡೆ ನುಡಿ ಬುನಾದಿಯ ಮೇಲೆ ರಚಿತವಾಗಿರುವುದನ್ನು ನಾವು ಮನಗಾಣಬಹುದು. ಕನಕದಾಸರ ಕೀರ್ತನಾ ಭಂಡಾರ ಬಹುದೊಡ್ಡ ರಾಶಿ. ಅರಿವು, ಜ್ಞಾನ, ಜೀವಾನುಭವದ ನೆಲೆಗಳು ಅಲ್ಲಿವೆ. ಉದಾಹರಣೆಗೆ ಜ್ಞಾನ, ವೈರಾಗ್ಯ, ವೈಚಾರಿಕತೆ, ಸಾಮಾಜಿಕ ಚಿಂತನೆ, ನೀತಿ ಬೋಧನೆ, ತಾತ್ವಕತೆ, ದೇವತಾಸ್ತುತಿ, ಕೃಷ್ಣಲೀಲೆ, ದಶಾವತಾರ ಲೀಲೆಗಳು ಕನಕ ರಾಶಿಯ ಭಾಗಗಳೇ ಆಗಿವೆ. ಕನಕದಾಸರ ಕೀರ್ತನೆಗಳಿನ ಪದಪ್ರಯೋಗಗಳು ಕನ್ನಡ ಭಾಷೆಯ ಮೇಲಿನ ಅವರ ಹಿಡಿತ, ಜನಪದ ಸೊಗಡನ್ನು ವಿಶೇಷವಾಗಿ ತೋರುತ್ತವೆ. ಅವರ ಕೀರ್ತನೆಗಳ ಒಳ ಆಶಯದೆಡೆ ನೋಡಿದಾಗ ಕನಕದಾಸರ ಚಿಂತನ ಮಂಥನವು ಭಕ್ತಿಯ ಮಾರ್ಗದಲ್ಲಿ ಸಮಾಜ ಸುಧಾರಣೆಯೇ ಆಗಿದೆ. ಕನಕದಾಸರು ರಚಿಸಿದ ಕೀರ್ತನೆಗಳ ಸಂಖ್ಯೆ 316 ಎಂದು ಕೆಲವರ ಅಭಿಪ್ರಾಯ. ಇತ್ತೀಚಿನ ಅವರ ಬಗೆಗಿನ ಸಂಶೋಧನೆಗಳು ಸಂಖ್ಯೆಯಲ್ಲಿ ಇನ್ನೂ ಹೆಚ್ಚು ಎಂದು ಫಲಿತಗಳಲ್ಲಿ ನೀಡಿವೆ. ಅದೇನೇ ಇದ್ದರೂ ಸಂಖ್ಯೆಗಿಂತ ಸಾರವೇ ಹೂರಣ ಅಲ್ಲವೇ?